ಒಬ್ಬ ಎ ಪ್ಲೇಯರ್ 3 ಸಾಮಾನ್ಯ ಎಂಪ್ಲಾಯೀಸ್ ಮಾಡುವಂತಹ ಕೆಲಸವನ್ನ ಮಾಡಬಲ್ಲ. ಆದರೆ ಅವನ ನಿಜವಾದ ಶಕ್ತಿ ವೇಗದಲ್ಲಿ ಅಲ್ಲ, ಅವನ ಸುತ್ತಮುತ್ತಲಿನ ಜನರು ಬೆಟರ್ ಆಗೋದ್ರಲ್ಲಿದೆ. ಹಾಗಾದ್ರೆ ಇಂಟರ್ವ್ಯೂ ಅಲ್ಲಿ ಎ ಪ್ಲೇಯರ್ ಅನ್ನ ಆಯ್ಕೆ ಮಾಡೋದು ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಮೊದಲು ಒಂದು ವಿಚಾರವನ್ನ ನೆನಪಿಟ್ಕೊಳ್ಳಿ. ಎ ಪ್ಲೇಯರ್ ಅಂದ್ರೆ ಎಲ್ಲವೂ ಗೊತ್ತಿರುವ ವ್ಯಕ್ತಿಯಲ್ಲ, ಕಲಿಯುವ ಹಸಿವು ಇರುವ ವ್ಯಕ್ತಿ. ಅವರಲ್ಲಿ ಕೆಲವು ಗುಣಗಳು ಸ್ಪಷ್ಟವಾಗಿ ಕಾಣುತ್ತೆ. ನಂಬರ್ 1, ಅವರು ಓನರ್ಶಿಪ್ ತೆಗೆದುಕೊಳ್ತಾರೆ. ಇದು ನನ್ನ ಕೆಲಸ ಅಲ್ಲ ಅಂತ ಎಂದಿಗೂ ಕೂಡ ಹೇಳೋದಿಲ್ಲ, ಬದಲಿಗೆ ಇದನ್ನ ಹೇಗೆ ಮುಗಿಸಬಹುದು ಅಂತ ಯೋಚಿಸ್ತಾರೆ. ಪ್ರಾಬ್ಲಮ್ ಕಂಡ್ರೆ ಹಿಂದೆ ಸರಿಯೋದಿಲ್ಲ, ಸೊಲ್ಯೂಷನ್ ಅನ್ನ ಹುಡುಕ್ತಾರೆ. ನಂಬರ್ 2, ಅವರು ಕಲಿಯೋದನ್ನ ಎಂದಿಗೂ ನಿಲ್ಲಿಸೋದಿಲ್ಲ. ನನಗೆ ಗೊತ್ತು ಅಂತ ಯಾವತ್ತೂ ಕೂಡ ಹೇಳೋದಿಲ್ಲ, ನಾನು ಇನ್ನೂ ಹೇಗೆ ಉತ್ತಮವಾಗಬಹುದು ಅಂತ ಕೇಳ್ತಾರೆ. ಕುತೂಹಲ ಅವರ ಇಂಧನ. ನಂಬರ್ 3, ಅವರು ಎನರ್ಜಿ ತರ್ತಾರೆ. ಅವರು ರೂಮ್ಗೆ ಬಂದ್ರೆ ಕಂಪ್ಲೇಂಟ್ಸ್ ಅಲ್ಲ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನೆಗೆಟಿವಿಟಿ ಹರಡೋದಿಲ್ಲ, ಪಾಸಿಟಿವಿಟಿ ತರ್ತಾರೆ. ನಂಬರ್ 4, ಅವರು ಟೈಟಲ್ ಬಗ್ಗೆ ಅಲ್ಲ, ರಿಸಲ್ಟ್ ಬಗ್ಗೆ ಮಾತನಾಡ್ತಾರೆ. ನಾನು ಮ್ಯಾನೇಜರ್ ಅಂತ ಹೇಳೋದಕ್ಕಿಂತ ನನ್ನಿಂದ ಸೇಲ್ಸ್ ಹೆಚ್ಚಾಯ್ತು, ಕಸ್ಟಮರ್ಸ್ ಕಂಪ್ಲೇಂಟ್ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಡೇಟಾ ಮತ್ತು ರಿಸಲ್ಟ್ ಮೂಲಕ ಮಾತನಾಡ್ತಾರೆ. ನಂಬರ್ 5, ಅವರು ಟೀಮ್ ಅನ್ನ ಮೇಲಕ್ಕೆ ಕರೆದುಕೊಂಡು ಹೋಗ್ತಾರೆ. ಎ ಪ್ಲೇಯರ್ಗೆ ಇಗೋ ಇರೋದಿಲ್ಲ, ತಮಗೆ ಗೊತ್ತಿರೋದನ್ನ ಇತರರು ಕೂಡ ಹೇಳ್ತಾರೆ, ಬೆಳೆಸ್ತಾರೆ, ಸಂತೋಷ ಪಡ್ತಾರೆ. ಯಾಕಂದ್ರೆ ಅವರ ಯಶಸ್ಸು ಮಾತ್ರ ಅಲ್ಲ, ಟೀಮ್ ಯಶಸ್ಸು ತಮ್ಮದೇ ಅಂತ ಭಾವಿಸ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೆಟ್ಫ್ಲಿಕ್ಸ್ ನಲ್ಲಿ ಒಂದು ಪ್ರಸಿದ್ಧ ಫಿಲಾಸಫಿ ಇದೆ, ಎ ಪ್ಲೇಯರ್ ನೇಮಕ ಎ ಪ್ಲೇಯರ್ಸ್. ಅಂದ್ರೆ ಎ ಪ್ಲೇಯರ್ಗೆ ಪ್ರತಿಭಾವಂತರ ಬಗ್ಗೆ ಭಯ ಇರೋದಿಲ್ಲ, ತಮಗಿಂತ ಉತ್ತಮ ವ್ಯಕ್ತಿಯನ್ನ ಕೂಡ ಟೀಮ್ಗೆ ಸೇರಿಸಿಕೊಳ್ಳಲು ಹಿಂಜರಿಯುವುದಿಲ್ಲ. ಆದರೆ ಬಿ ಪ್ಲೇಯರ್ ತಮ್ಮ ಸ್ಥಾನಕ್ಕೆ ಅಪಾಯ ಆಗಬಹುದು ಅಂತ ಭಾವಿಸಿ ದೂರ ಇಡ್ತಾರೆ. ಅದಕ್ಕಾಗಿಯೇ ಒಬ್ಬ ಎ ಪ್ಲೇಯರ್ ಇಡೀ ಟೀಮ್ ನ ಕಲ್ಚರ್ ಚೇಂಜ್ ಮಾಡ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಎ ಪ್ಲೇಯರ್ ಪರ್ಫೆಕ್ಟ್ ಅಲ್ಲ, ಅವರು ಕೂಡ ತಪ್ಪು ಮಾಡ್ತಾರೆ. ಆದ್ರೆ ತಪ್ಪಿಂದ ಕಲಿತಾರೆ, ಜವಾಬ್ದಾರಿ ತೆಗೆದುಕೊಳ್ತಾರೆ, ಮತ್ತೆ ಎದ್ದು ನಿಲ್ತಾರೆ, ಮತ್ತೊಮ್ಮೆ ಪ್ರಯತ್ನಿಸ್ತಾರೆ. ಸೊ ಇವತ್ತೇ ಒಂದು ಆಕ್ಷನ್ ಸ್ಟೆಪ್ ತೆಗೆದುಕೊಳ್ಳಿ. ಮುಂದಿನ ಇಂಟರ್ವ್ಯೂ ಅಲ್ಲಿ ಈ 3 ಪ್ರಶ್ನೆಗಳನ್ನ ಕೇಳಿ. ನಿಮ್ಮಿಂದ ಬಂದ ಅತ್ಯುತ್ತಮ ರಿಸಲ್ಟ್ ಯಾವುದು? ನಿಮ್ಮ ದೊಡ್ಡ ಫೈಲೂರ್ ಯಾವುದು? ಅದರಿಂದ ಏನ್ ಕಲ್ತ್ರಿ? ನೀವು ಕಂಪನಿಯನ್ನ ಬಿಟ್ರೆ ನಿಮ್ಮ ಟೀಮ್ ನಿಮ್ಮನ್ನ ಯಾಕೆ ಮಿಸ್ ಮಾಡ್ಕೊಳ್ಳುತ್ತೆ? ಈ ಉತ್ತರಗಳು ಸ್ಕಿಲ್ಗಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅನ್ನ ತೋರಿಸುತ್ತೆ. ಅಲ್ಲಿಯೇ ಎ ಪ್ಲೇಯರ್ ಅನ್ನ ಗುರುತಿಸ್ತಾರೆ. ಒಬ್ಬ ಎ ಪ್ಲೇಯರ್ ಒಂದು ಟೀಮ್ ಅನ್ನ ಬದಲಾಯಿಸಬಹುದು. ಈ ಎ ಪ್ಲೇಯರ್ ಗಳಿಂದ ತುಂಬಿದ ಒಂದು ಟೀಮ್ ಇಡೀ ಇಂಡಸ್ಟ್ರಿಯನ್ನೇ ಬದಲಾಯಿಸಬಹುದು. ಯಾಕಂದ್ರೆ ಅತ್ಯುತ್ತಮ ಕಂಪನಿಗಳನ್ನ ಸಾಮಾನ್ಯ ಪ್ರತಿಭೆಗಳು ಕಟ್ಟೋದಿಲ್ಲ, ತಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬರ ಮಟ್ಟವನ್ನ ಹೆಚ್ಚಿಸುವ ಜನರೇ ಮಹಾನ್ ಕಂಪನಿಗಳನ್ನ ನಿರ್ಮಾಣ ಮಾಡ್ತಾರೆ. ಇದು ಹಸಿ ಸತ್ಯ. ನೀವೇನಂತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.